ನಮಸ್ಕಾರ ಕಣ್ರಿ. ಈ ಪೇಟ ಬಾಯ್ ಈಗ ವಿಜಯಪುರ ಅಂದರೆ ಬಿಜಾಪುರದಲ್ಲಿದ್ದಾನೆ. ನಿಮ್ಗೆ ಹಿಂದೆ ಕಾಣ್ತಿದೆ ಅಲ್ಲ, ಈ ಜಾಗ ಏನಿರ್ಬೋದು ಅಂತ ಗೆಸ್ ಮಾಡಿ. ನಿಮಗೆಲ್ಲ ಬಿಜಾಪುರ ಅಂದಮೇಲೆ ಫಸ್ಟ್ ನೆನಪಾಗೋದೆ ಗೋಲ್ ಗುಂಬಜ್. ಆ ಗೋಲ್ ಗುಂಬಜ್ ಇದೆ ಅಲ್ಲ, ಅದರೊಳಗೆ ನೀವು ಗೋರಿಗಳು ನೋಡ್ಬೋದು, ಅಂದರೆ ಸಮಾಧಿಗಳು. ಅವರು ಆ ರಾಜಗಳಿದ್ರಲ್ಲ ಆ ಟೈಮಲ್ಲಿ ಮುಂಚೆ, ಸೊ ಲಾಂಗ್ ಬ್ಯಾಕ್, ಅವ್ರ ಟೈಮಲ್ಲಿ ಎಂಟರ್ಟೈನ್ಮೆಂಟ್ಗೆ ಹೆಂಗೆ ನಾವು ಯೂಟ್ಯೂಬು ರೀಲ್ಸು ಈ ಥರ ನಮ್ಮ ಎಂಟರ್ಟೈನ್ಮೆಂಟ್ ಆಗಿ ಹೋಗ್ಬಿಟ್ಟಿದ್ದಾವೆ ಈಗಿನ ಜನ್ರೇಷನ್ದವ್ರಿಗೆ. ಸೊ ಆ ಟೈಮಲ್ಲಿ ರಾಜರ ಟೈಮಲ್ಲಿ ಬಿಜಾಪುರ ಸೈಡಲ್ಲಿ ಏನೇ ಮನೋರಂಜನೆ ಆಗಬೇಕು, ಎಂಜಾಯ್ಮೆಂಟ್ಸ್ ಆಗಬೇಕು, ಅದು ಎಲ್ಲ ಇಲ್ಲೇ ಆಗಬೇಕನ್ರಿ. ಸೊ ಈ ಜಾಗದ ಹೆಸರು ಬಂದುಬಿಟ್ಟು ಸಂಗೀತ್ ಮಹಲ್ ಅಂತ. ಈ ವ್ಲಾಗಲ್ಲಿ ಏನು ಮಾಡೋಣ ಅಂದರೆ, ಈ ಸಂಗೀತ್ ಮಹಲ್ ಅಂದಲ್ಲ, ಸೊ ಆ ಟೈಮ್ಗೂ ಮತ್ತು ಈ ಟೈಮ್ ನೀವು ಆ್ಯಕ್ಚುಲಿ ನೀವು ಇನ್ಸ್ಟಾ ಎಲ್ಲ ಬಿಟ್ಬಿಡಿ. ಸೊ ಫಂಕ್ಷನ್ ಹಾಲ್ಸ್ ಇರ್ತವೆ, ಎಂಟರ್ಟೈನ್ಮೆಂಟ್ ಹಾಲ್ಸ್ ಇರ್ತವೆ ಸ್ಕೂಲ್ಸ್ ಕಾಲೇಜಲ್ಲಿ. ಸೊ ಅದರಲ್ಲಿ ಗ್ರೀನ್ ರೂಮ್ಸ್ ಇರ್ತವೆ, ಸ್ಟೇಜ್ ಹೆಂಗಿರುತ್ತೆ ಇಲ್ಲಿ ಆ ಟೈಮಲ್ಲಿ ಯಾವ ಥರ ಇರೋದು ಸಂಗೀತ್ ಮಹಲ್ ಅಂದರೆ ಆ ಸ್ಟೇಜ್ ಎಲ್ಲ ಅಂತ ಈ ವ್ಲಾಗಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟೊಕ್ಕೊಂದು ಮುರಿದು ಹೋಗ್ಬಿಟ್ಟಿದೆ, ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಈ ಸಂಗೀತ್ ಮಹಲ್. ಆದರೆ ನನ್ನ ಪ್ರಕಾರ ಅವೆಲ್ಲ ಇರ್ತವೆ. ಹಿಸ್ಟಾರಿಕಲ್ ಪ್ಲೇಸಸ್ಸಲ್ಲಿ ಏನಾದರೂ ಹಿಂಟ್ ಸಿಗ್ತವೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ಬ್ಲಾಗಲ್ಲಿ ಸಂಗೀತ್ ಮಹಲ್ ಬಿಜಾಪುರ್ದು. ಇದು ನಮ್ಮ ಕರೆಂಟ್ ಸಂಗೀತ್ ಮಹಲ್ ಸಿಚುವೇಶನ್. ಸೊ ನನಗೇನು ಅನ್ನಿಸ್ತಿದೆ ಅಂದರೆ ಅದು ಹಳೇದು. ಸೊ ಇದು ಇಲ್ಲಿ ಮುಂದೆ ಸ್ಟೇಜ್ ಥರ ಇದೆ, ಇದು ಹೊಸದು ಅನಿಸುತ್ತೆ. ಇದು ಏನಿರ್ಬೋದಂದರೆ ನಮ್ಮ ಹಂಪಿ ಉತ್ಸವ ಟೈಮ್ ಎಲ್ಲ ನೀವು ನೋಡಿದ್ದೀರಲ್ಲ, ಸೊ ಈಗೂ ಕೂಡ ಹಂಪಿ ಉತ್ಸವ ಮಾಡ್ಕೊತ ಬಂದಿದ್ದಾರೆ. ಸಂಗೀತ್ ಮಹಲ್ ಎಲ್ಲ ಬಿದ್ದೋಗಿಂದ ಮೇ ಬಿ ಅವರು ಅದನ್ನು ಇಲ್ಲಿ ಒಂದಿಷ್ಟು ವರ್ಷ ಫಾಲೋ ಮಾಡ್ಕೊತ ಬಂದರು. ಮೇ ಬಿ ಈಗ ಕೂಡ ಫಾಲೋ ಮಾಡ್ತಿರ್ಬೋದು. ಬಟ್ ಇಲ್ಲಿರೋ ಕಂಡೀಷನ್ ನೋಡಿದರೆ ನನಗೇನೋ ಫಾಲೋ ಮಾಡ್ತಿಲ್ಲ ಅನಿಸುತ್ತೆ. ಈ ಇವೆಂಟ್ ವರ್ಷಕ್ಕೆ ಒಂದಿನ ಆದರೂ ಮಾಡೋರಿದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಇಲ್ಲೇನಾದರೂ ಎಂಟರ್ಟೈನ್ಮೆಂಟ್ ಮಾಡಿಸ್ತಾ ಇರ್ಬೋದು ವಿಜಯಪುರಲ್ಲಿ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿಸ್. ಸೊ ಇದು ನನ್ನ ಪ್ರಕಾರ ಬ್ಯಾಕ್ ಅನಿಸುತ್ತೆ, ಬ್ಯಾಕ್ ಎಂಟ್ರೆನ್ಸ್ ಸಂಗೀತ್ ಮಹಲ್ದು. ಮೇನ್ ಎಂಟ್ರೆನ್ಸ್ ಎಲ್ಲಿದೆ, ಸ್ಟೇಜಲ್ಲಿದೆ ಅಂತ ನೋಡೋಣ ಬನ್ನಿ. ಸೊ ಎಲ್ಲೇ ಎಂಟರ್ಟೈನ್ಮೆಂಟ್ ಆಗಬೇಕಂದ್ರೆ ಜನ ಮಾತ್ರ ಭಾಳ ಅಂದರೆ ಭಾಳ ಜನ ಇರ್ತಾರೆ. ಒಬ್ಬರು ಇಬ್ಬರು ಇರ್ತಾರೆ, ಲಕ್ಷ ಜನ ಇರ್ಬೋದು. ಆವಾಗ ಮಹಾರಾಜರ ಕಾಲ ಅಂದರೆ ಇನ್ನೂ ಜಾಸ್ತಿ ಜನ ಇರ್ಬೋದು. ಸೊ ಒಂದು ಎಂಟ್ರೆನ್ಸ್ ಅಂತೂ ಅಲ್ಲಿಗೆ ಸಾಲೋದೇ ಇಲ್ಲ. ಮೊದಲು ಈ ಸಂಗೀತ್ ಮಹಲ್ಗೆ ಎಷ್ಟು ಎಂಟ್ರೆನ್ಸ್ ಇದಾವಂತ ನೋಡೋಣ, ಆಮೇಲೆ ಒಳಗಡೆ ಹೋಗೋಣ. ಓಕೆ, ಸೊ ಇಲ್ಲಿ ಒಂದನೇ ಎಂಟ್ರೆನ್ಸ್ ಇದೆ, ಇದು ಎರಡನೇ ಎಂಟ್ರೆನ್ಸ್. ಸೊ ಪ್ರೆಸೆಂಟ್ಲಿ ಇದು ಒಂದು ನಮಗೆಲ್ಲರಿಗೂ ಹೊರಗೆ ಬರೋಕ್ಕೆ ಟೂರಿಸ್ಟ್ಗಳಿಗೆ ಅಲೌ ಮಾಡ್ತಿದ್ದಾರೆ. ಸೊ ಇದು ಓಪನ್ ಎಂಟ್ರೆನ್ಸ್ 2, ಥರ್ಡ್ ಎಂಟ್ರೆನ್ಸ್, ಫೋರ್ತ್ ಎಂಟ್ರೆನ್ಸ್ ಅವೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫಿಫ್ತ್ ಎಂಟ್ರೆನ್ಸ್, ಗುರಿಗಳೆಲ್ಲ ಮೇಯ್ತಿದ್ದಾವೆ. ಫಿಫ್ತ್ ಎಂಟ್ರೆನ್ಸ್, ಸೊ ಇದು ಒಂದು ಸಿಕ್ಸ್ತ್ ಎಂಟ್ರೆನ್ಸ್. ಸೊ ನಮಗೆ ಬ್ಯಾಕ್ ಸೈಡ್ ಅಂದರೆ ನಾವು ಬಂದಿರೋ ಎಂಟ್ರಿ ಸೈಡ್ ಇದೆಲ್ಲ, ಸೊ ಸ್ಟೇಜಿನ ಬ್ಯಾಕ್ ಸೈಡಲ್ಲಿ ಟೋಟಲ್ 6 ಎಂಟ್ರೆನ್ಸ್ ಇದ್ದು. ಸೊ ಆ ಸೈಡ್ ಕೂಡ ಇನ್ನೂ ಇದ್ದಾವೆ, 7 ಇದೆ. ಸೊ ಆ ಕಡೆ ಸೈಡ್ದು ಸ್ಟೇಜ್ ಮುಂದೆ ಹೋಗಿಂದ ಕೌಂಟ್ ಮಾಡೋಣ. ಸೊ ಪ್ರೆಸೆಂಟ್ಲಿ ವಿ ಹ್ಯಾವ್ 6 ಎಂಟ್ರೆನ್ಸ್ ಫ್ರಮ್ ದಿ ಬ್ಯಾಕ್ ಸೈಡ್ ಆಫ್ ದ ಸ್ಟೇಜ್. ಬನ್ನಿ ಈಗ ಸಂಗೀತ್ ಮಹಲ್ನ ಎಕ್ಸ್ಪ್ಲೋರ್ ಮಾಡೋಣ. ಗ್ರೀನ್ ರೂಮ್ಸ್ ಅಂತ ಇರುತ್ತೆ. ಗ್ರೀನ್ ರೂಮ್ ಗೊತ್ತಿಲ್ಲಾರ್ದವ್ರಿಗೆ, ಗ್ರೀನ್ ರೂಮ್ ಅಂದರೆ ರೆಡಿ ಆಗ್ತಾರಲ್ಲ. ಸೊ ಈಗ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಮಾಡಬೇಕು, ಇಲ್ಲಾಂದರೆ ರೆಡಿ ಆಗೋದಕ್ಕೆ ಜಾಗ ಬೇಕು. ಸೊ ಅದಕ್ಕೆ ಗ್ರೀನ್ ರೂಮ್ ಅಂತಾರೆ. ಸ್ಟೇಜಿನ ಬ್ಯಾಕ್ ಸೈಡ್ ಆಯಿತು ಅಥವಾ ಸ್ಟೇಜಿನ ಸೈಡಲ್ಲಿ ಇರುತ್ತೆ. ಸೊ ಇದಾವ ಇಲ್ಲ ಯಾವ ಥರ ಇತ್ತು ಅವಾಗೆ ಅಂತ ನನಗೂ ಗೊತ್ತಿಲ್ಲ ಕಣ್ರಿ. ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಹೆಂಗೆ ಥರ ಮಾಡಿದ್ರು, ಯಾವ ಥರ ಆರ್ಕಿಟೆಕ್ಚರ್ ಇತ್ತು ಎಲ್ಲ ಸಿಗ್ಬೋದು. ನೋಡೋಕೆ ಮಾತ್ರ ಏನೂ ಇಲ್ಲ ಅನಿಸುತ್ತೆ. ಸೊ ನಿಮಗೆ ಅನ್ನಂಗೆ ಅಲ್ಲಿ ಸ್ಟೇಜ್ ಇದೆ. ಸೊ ಆ ಸ್ಟೇಜ್ ಅಂದರೆ ಬ್ಯಾಕ್ ಸೈಡ್ ಎಷ್ಟು ಜಾಗ ಇದೆ ಅಂದರೆ ಇದು ನಮ್ಮ ಗ್ರೀನ್ ರೂಮ್. ಅಂದರೆ ಡ್ಯಾನ್ಸ್ ಮಾಡೋರಾಯಿತು, ಸಾಂಗ್ ಆಡೋರಾಯಿತು, ಏನೇ ಎಂಟರ್ಟೈನ್ಮೆಂಟ್ ಮನೋರಂಜನೆ ಮಾಡೋರು ಇರ್ತಾರಲ್ಲ ಅವರೆಲ್ಲ ರೆಡಿ, ಸಿದ್ಧತೆ ಆಗುವಂಥ ಸ್ಥಳ ಇದು ಅನಿಸುತ್ತೆ. ನೋಡೋದಕ್ಕೂ ಕೂಡ ಹಾಗೆ ಇದೆ. ಸೊ ಇಲ್ಲೆಲ್ಲ ರೆಡಿಯಾಗಿ ಅಲ್ಲಿ ಸ್ಟೇಜ್ ಇದೆ. ಸ್ಟೇಜ್ ಮುಂದೆ ಒಂದು ಲೇಕ್ ಥರ ಇದೆ. ಸೊ ಅಲ್ಲೆಲ್ಲ ಜನ ಕೂತಿರ್ತಾರೆ, ಕುಂತು ಎಂಜಾಯ್ ಮಾಡ್ತಾರೆ. ಎಲ್ಲ ಹಾಳಾಗೋಗ್ಬಿಟ್ಟಿದೆ, ನೋಡ್ಬೋದು ನೀವು. ಸೊ ದಿಸ್ ಈಸ್ ದ ಕರೆಂಟ್ ಸಿಚುವೇಶನ್ ಆಫ್ ಗ್ರೀನ್ ರೂಮ್. ಎನಿವೇ, ಸಂಗೀತ್ ಮಾಲಲ್ಲಿ ಏನು ಇವೆಂಟ್ಸ್ ಆಗ್ತಿಲ್ಲ ಅಂದರೆ ಗ್ರೀನ್ ರೂಮ್ ತೊಗೊಂಡು ಏನು ಮಾಡೋದು? ಗ್ರೀನ್ ರೂಮ್ ನೋಡಿದ್ರಲ್ಲ, ಈಗ ಬನ್ನಿ ಮೇನ್ ಸ್ಟೇಜ್ ಸೈಡ್ ಹೋಗೋಣ. ಇನ್ನೂ ಬರಲಿಲ್ವಾ ನೀವು? ಬನ್ನಿ ಕಣ್ರಿ, ಸ್ಟೇಜ್ ನೋಡೋಣ. ನಾವೀಗ
ನಿಂತಿರುವಂಥ ಜಾಗ ಸ್ಟೇಜ್. ಅವಾಗೆ ಡ್ಯಾನ್ಸ್ ಆಯಿತು, ಸಾಂಗ್ ಆಯಿತು, ಪೊಯೆಟ್ರಿ ಆಯಿತು, ಎಲ್ಲ ಎಂಟರ್ಟೈನ್ಮೆಂಟ್ ಇಲ್ಲೇ ಆಗ್ತಿತ್ತು. ನೋಡಿ ಎಷ್ಟು ದೊಡ್ಡದಾಗಿದೆ. ಪಾಂಡ್ ಹಾಗೂ ಹೊಂಡ ಥರ ಇದೆಯಲ್ಲ, ಸೊ ಆ ವ್ಯೂ ಆ ಕಡೆ ನೋಡಿದರೆ ಇನ್ನೂ ಸಖತ್ತಾಗಿರ್ಬೋದು ಅನಿಸುತ್ತೆ. ಸಂಗೀತ್ ಮಾಲ್ ಫ್ರಂಟ್ ವ್ಯೂ ನೋಡೋಕ್ಕಿಂತ ಮುಂಚೆ ಸ್ಟೇಜ್ ಹೆಂಗಿರ್ಬೋದು, ಈ ಕನ್ಸ್ಟ್ರಕ್ಷನಲ್ಲಿ ಏನೇನು ಯೂಸ್ ಮಾಡಿರ್ಬೋದು, ಮತ್ತು ನೀವು ನೀಟಾಗಿ ಅಬ್ಸರ್ವ್ ಮಾಡಿ, ಇದು ಬರೀ ಗ್ರೌಂಡ್ ಫ್ಲೋರ್ ಅಲ್ಲ ಕಣ್ರಿ, ಮೇಲೆ ಫಸ್ಟ್ ಫ್ಲೋರ್ ಇದೆ, ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಇದೆ, ಹೋಗೋದಕ್ಕೆ ದಾರಿ ಇದೆನಾ, ಎಲ್ಲ ಯಾವ ಥರ ಇತ್ತು ಅಂತ ಈಗ ಫಸ್ಟ್ ಅದನ್ನು ಹುಡುಕಾಡೋಣ. ನೀವು ನೋಡ್ಬೋದು ಗೇಟ್ ಹಾಕಿದ್ದಾರೆ, ಆದರೆ ಒಳಗಡೆ ನಿಮಗೆ ಸ್ಟೆಪ್ಸ್ ಕೂಡ ಇದಾವೆ ಕಣ್ರಿ ಮೇಲೆ ಹತ್ತೋದಕ್ಕೆ. ಬಟ್ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಇಲ್ಲಿ ಈ ಥರ ಗಲೀಜು ಮಾಡ್ತಾರೆ ಜನ ಅಂತ. ಮೋರೋವರ್ ಜನ ಗಲೀಜು ಬಿಡಿ, ಏನೂ ಇಲ್ಲ ಮೇಲೆ ನೋಡೋದಕ್ಕೆ, ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಬನ್ನಿ ನೆಕ್ಸ್ಟ್ ಜಾಗ ನೋಡೋಣ. ಇನ್ನೂ ಒಂದು ಇದು ಮೇ ಬಿ ಈ ಥರ ಒಂದು ಸೈಡ್ ನೋಡ್ಬೋದಲ್ಲ, ಸೊ ಈ ಥರ ಬೇರೆ ಸೈಡ್ ಕೂಡ ಇರ್ಬೋದು ಅಂದ್ಕೊಂಡಿದ್ದೀನಿ. ಹೋಗಿ ನೋಡೋಣ. ಆ ಸೈಡ್ ನಾವು ಸ್ಟೆಪ್ಸ್ ನೋಡಿದ್ದೀವಿ ಮೇಲೆ ಹತ್ತೋದಕ್ಕೆ, ಈಗ ಸೀದಾ ಅದರ್ ಸೈಡ್ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಇದೆ, ಸೊ ಇಲ್ಲೂ ಸ್ಟೆಪ್ಸ್ ಇದ್ದಾವೆ. ಮೇ ಬಿ ಒನ್ ವೇ ಥರನೂ ಯೂಸ್ ಮಾಡ್ಬೋದು. ವಾವ್, ಆರ್ಕಿಟೆಕ್ಚರ್ ಚೆನ್ನಾಗೈತೆ ಕಣ್ರಿ ಇಲ್ಲೆಲ್ಲ. ಥಿಕ್ನೆಸ್ ನೋಡ್ರಿ ಅದು, ಇಲ್ಲಿ ನೋಡಿ ಎಷ್ಟು ತಿಕ್ಕಾಗಿದೆ ವಾಲ್ಸ್. ಅಲ್ಲಿ ಏನೋ ಇದೆ, ಈ ಸ್ಟೇಜ್ ಮೇಲೆ ಈ ಥರ ಇದೆ, ಏನಿರ್ಬೋದು ಅಂತ ನನಗೂ ಗೊತ್ತಿಲ್ಲ. ನೋಡಿದ್ರಲ್ಲ ಸ್ಟೇಜು. ಈಗ ಫ್ರಂಟ್ ವ್ಯೂ ಇಳಿತ್ರ ಸ್ಟೇಜ್ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಸ್ಟೇಜ್ ಇಳಿಯೋದಕ್ಕೆ ಹತ್ತೋದಕ್ಕೆ ಸ್ಟೆಪ್ಸ್ ಕೂಡ ಇದ್ವು. ಸ್ವಲ್ಪ ಇದನ್ನೇನಾದರೂ ರಿನೋವೇಟ್ ಮಾಡಿದರೆ ಮೇ ಬಿ ಸಖತ್ತಾಗಿರುತ್ತೆ ಅನಿಸುತ್ತೆ ಇದು ಈ ಜಾಗ. ಹಾಗೆ ಮುಂದೆ ಬಂದ್ಬಿಟ್ಟಿವಲ್ಲ, ಇಲ್ಲಿ ಸಿಕ್ಸ್ ಡೋರ್ಸ್ ಆಗಿದ್ದು. ಸೊ ಮೇನ್ ಎಂಟ್ರೆನ್ಸ್ ಆಗಿದ್ದು ಹಿಂದಿತ್ರ, ಇಲ್ಲಿತ್ರ 7, 8, 9, 10, 11. ಸೊ ಟೋಟಲ್ ಆಗಿ 11 ಎಂಟ್ರೆನ್ಸ್ ಇದಾವೆ ಕಣ್ರಿ ಸಂಗೀತ್ ಮಾಲ್ ಒಳಗೆ ಬರೋದಕ್ಕೆ. ಈಗ ನಾವೇನು ನೋಡಕ್ಕೆ ಹೋಗ್ತಿದೆ ಅಂದರೆ ಸಂಗೀತ್ ಮಾಲ್ ದೂರ್ಲಿತ್ರ, ಅದು ಮುಂದೆ ಫ್ರಂಟ್ ಆಫ್ ದಿ ಸ್ಟೇಜ್ಲಿತ್ರ ಯಾವ ಥರ ಕಾಣುತ್ತೆ ಅಂತ. ಪಾಂಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನನಗೇನೋ ಹಳೇದು ಅನ್ನಿಸ್ತಿಲ್ಲ, ಹಳೇದಿದ್ರು ಮೇ ಬಿ ರಿನೋವೇಟ್ ಮಾಡಿದ್ದಾರೆ ಅನಿಸುತ್ತೆ, ಹೊಸ ಟಚ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿತ್ರ ಸಂಗೀತ್ ಮಾಲ್ ನೋಡಿ. ಸೊ ನೀವೀಗಿದು ಮುಂದ್ಗಡೆ ಇಲ್ತರ, ಸೊ ಸಂಗೀತ್ ಮಾಲ್ ಫ್ರಂಟ್ಲಿತ್ರ ನೋಡ್ಬೋದು. ಚೆನ್ನಾಗೇ ಇದೆ ಕಣ್ರಿ. ಬ್ಯಾಕ್ ಸೈಡ್ ಮಾತ್ರ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಫ್ರಂಟ್ ಸೈಡ್ ಇನ್ನೂ ನೀವು ನೋಡ್ಬೋದು, ಸ್ಟ್ರಕ್ಚರ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲೆಲ್ಲ ಕುಂತು ಆಗಿನ ಕಾಲಲ್ಲಿ ಆಗಿನ ಟ್ರೆಡಿಷ್ನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆಯಿತು ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮೂವೀಸ್ ಎಲ್ಲ ನೋಡಿರ್ತೀವಲ್ಲ, ಜಸ್ಟ್ ಫೀಲ್ ಮಾಡಿ. ವಾಪಸ್ ಮೇನ್ ಎಂಟ್ರೆನ್ಸ್ ಹೋಗೋಷ್ಟರಲ್ಲಿ ನಾನು ನಿಮ್ಗೆ ಒಂದು ಮಾತು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಜಯಪುರಲ್ಲಿ ಇಬ್ರಾಹಿಂ ರೋಜಾ ಆಯಿತು, ಗೋಲ್ ಗುಮ್ಮಟ ಅಂತಾರಲ್ಲ, ಗೋಲ್ ಗುಮ್ಮಟ ಆಯಿತು. ಈ ಅಲ್ಲದೆ ನಾನು ತೊರವಿ ಅಂತೇಳಿ ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇದೆ. ಟೆಂಪಲ್ಗೆ ಡೈರೆಕ್ಟ್ ಎಂಟ್ರಿ ಅಲ್ಲ, ಗುಹೆ ಒಳಗಾಸೋಗಿ ಆ ದರ್ಶನ ತೊಗೋಬೇಕಂತ ಹೇಳ್ತಾ ಇದ್ರು ಈ ಜನ. ಸೊ ಆ ಗುಡಿ ಹುಡ್ಕೊಂಡು ಹೋದೆ. ಸೊ ಆ ಟೆಂಪಲ್ ಲಕ್ಷ್ಮೀ ನರಸಿಂಹ ಟೆಂಪಲ್ ಹುಡುಕ್ಬೇಕಂದ್ರೆ ಈ ಸಂಗೀತ್ ಮಾಲ್ ಕೂಡ ಕಾಣ್ತು. ಮತ್ತು ನನಗೆ ಎಷ್ಟೋ ಜನ ಹೇಳಿದರು, ಈ ಇಬ್ರಾಹಿಂ ರೋಜಾ ಆಯಿತು, ಈ ಸಂಗೀತ್ ಮಹಲ್ ಆಯಿತು, ಇಲ್ಲಿತ್ರ ಎಲ್ಲ ಸುರಂಗ ಮಾರ್ಗ ಅಂದರೆ ಸೀಕ್ರೆಟ್ ಕೇವ್ ಅಂತಾರಲ್ಲ ಆ ಥರ ಇದಾವಂತೆ. ಅವೆಲ್ಲ ಎಲ್ಲಿಗೆ ಹೋಗ್ತಾವಂದರೆ ಆ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಸೊ ಅದ್ರದ್ದು ಕೂಡ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಇವೆಲ್ಲ ನಾನು ಒಂದು ಬಿಜಾಪುರ್ ಸೀರೀಸ್ ಅಂತೇಳಿ ಮಾಡಿಬಿಡ್ತೀನಿ ವ್ಲಾಗ್ದು. ಓಕೆ, ಸೊ ಸ್ಟೆಪ್ಸ್ ಇಲ್ಲಿದ್ರೆ ಇನ್ನೂ ನೀಟಾಗಿ ಕಾಣ್ತಿದ್ದಾವೆ ನೋಡಿ.
ಆಗಿನ ಸಮಯದಲ್ಲಿರುವಂಥ ಸ್ಟೆಪ್ಸ್, ಮೆಟ್ಟೊಣಿಗೆ ಅಂತಾರೆ ಈ ಕಡೆ ಎಲ್ಲ, ಅದನ್ನು ನೀವು ನೋಡಬಹುದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಕಣ್ರಿ. ಅದು ಮಠ ಮಧ್ಯಾಹ್ನ ಬಂದಿದ್ದೀನಿ. ಯಾಕೆ ನಾನು ಮಧ್ಯಾಹ್ನ ಪ್ರಿಫರ್ ಮಾಡಿದ್ದೀನಿ ಅಂದರೆ ಜನ ಇರೋದಿಲ್ಲ. ಸೊ ನನ್ನ ವ್ಲಾಗ್ಸ್ ಚೆನ್ನಾಗಿ ಬರ್ತಾವಂತ ಒಂದೇ ಉದ್ದೇಶದಿಂದ ನಾನು ಇಲ್ಲಿ ಆಫ್ಟರ್ನೂನ್ ಅಂದರೆ ಮಠ ಮಧ್ಯಾಹ್ನ ಸಮಯದಲ್ಲಿ ಬಂದಿದ್ದೀನಿ. ಈ ಥರ ಕಂಟೆಂಟ್ಸ್ ನಿಮಗಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ.